ನಮಸ್ಕಾರ. ನಾವು ಇವತ್ತು ತಮಿಳುನಾಡು ಸ್ಟೇಟು ದಿಂಡಿಗಲ್ ಜಿಲ್ಲೆ ಉಜಿಲಂಬರೈ ತಾಲೂಕು ಅನ್ನಸಬುಕ್ ಅಂತ ವಿಲೇಜ್. ಇದು ಸೆಂದಿಲ್ ಅಂತ ರೈತರು. ಅವ್ರು ಬಂದು ಮೆಕ್ಯಾನಿಕಲ್ ಇಂಜಿನಿಯರ್. ಸೊ ಅವರು ಜಸ್ಟ್ ಲಾಸ್ಟ್ ಇಯರ್ ಈಗ ಈ ಮರಕ್ಕೆ ಈ ಗಿಡಕ್ಕೆ ನೆಕ್ಸ್ಟ್ ಮಂತ್ ಬಂದರೆ 2 ವರ್ಷ ಆಗುತ್ತೆ. ಓಕೆನಾ, 2 ವರ್ಷದ ಗಿಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಈ ತಿಂಗಳು ಸ್ವಲ್ಪ ಈ ಕಡೆ ಬೇಸಿಗೆ ಕಾಲ ಇದ್ದಂಗೆ ಇರುತ್ತೆ, ಇನ್ನೊಂದು 10 ದಿವಸ, ಹಾಗಾಗಿ ನೀರು ಸ್ವಲ್ಪ ಕಡಿಮೆ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. 10-12 ಅಡಿಗೆ ಸುಳಿ ಕಟ್ ಮಾಡಿದ್ದಾರೆ. ಯಾಕಂದ್ರೆ ತುಂಬ ಗಾಳಿ ಈ ಕಡೆ. ಸೊ ಗಾಳಿ ಬಂದಾಗ ನಮ್ದು ಹೈಬ್ರಿಡ್ ಅಲ್ವಾ, ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ನಾವು 15 ಅಡಿ ಸುಳಿಗೆ 5 ಕಟ್ ಮಾಡಕ್ಕೆ ಹೇಳ್ತೀವಿ. ಬಟ್ ಇಲ್ಲಿ 10 ಅಡಿಗೆ ಕಟ್ ಮಾಡಿದ್ದಾರೆ. ಸೊ ತುಂಬ ಅದ್ಭುತವಾಗಿ ಬೆಳೆದಿದ್ದಾರೆ. ಇದು ನಮ್ಮ ಫ್ಲೋರಜೆಕ್ ಕಂಪನಿ ತಾಯಿ ಹೈಬ್ರಿಡ್. ಸೊ ಹಂಗಾಗಿ ರೈತರು, ತಮಿಳುನಾಡಲ್ಲಿರುವಂಥ ರೈತರು ಇದನ್ನ ಬಳಸ್ಕೊಳ್ಳಿ. ಯಾಕಂತಂದ್ರೆ ಎಲ್ಲ ಬೆಳೆಗಳು ಪ್ರತಿ ಸಾರಿ ನಾವು ಹುಟ್ಟಬೇಕು, ಬೆಳಿಬೇಕು, ಮಾಡ್ತಾನೆ ಇರಬೇಕು. ಬಟ್ ಜಾಕ್ ಫ್ರೂಟ್ ಈ ಹಲಸಿನ ತಳಿ ಏನಂತಂದ್ರೆ ವರ್ಷಕ್ಕೆ ಫಸ್ಟ್ ಟೈಮ್ 1 ಟೈಮ್ ಅಷ್ಟೇ ನಾವು ನಾಟಿ ಮಾಡಿದ್ರೆ 30-35 ವರ್ಷಗಳ ಕಾಲ ನಮಗೆ ಇದು ಆದಾಯ ತಂದು ಕೊಡ್ತಾನೆ ಇರುತ್ತೆ. ಹಾಗಾಗಿ ನೀರು ಕೂಡ ಒಂದು 4-5 ವರ್ಷ ನೀರು ಚೆನ್ನಾಗಿ ಕೊಟ್ಟರೆ ಅದಾದ್ಮೇಲೆ 1 ತಿಂಗಳಿಗೆ 1 ಸತಿ 2 ಸತಿ ಕೊಟ್ಟರು ಕೂಡ ನಡೆಯುತ್ತೆ. ಇದು ಕಾಡು ಬೆಳೆ. ಸೊ ಹಂಗಾಗಿ ನೀರು ಕೂಡ ಜಾಸ್ತಿ ತಗೊಳ್ಳಲ್ಲ, ಬೆಳೆಯೋ ಟೈಮಲ್ಲಿ ಅಷ್ಟೇ ತಗೊಳುತ್ತೆ. ಸೊ ಹಂಗಾಗಿ ಎಲ್ಲರೂ ಕೂಡ ರೈತರೇನಪ್ಪ ಅಂತಂದ್ರೆ ತಾಯಿ ಹೈಬ್ರಿಡ್ನ ನೀವು ಎಷ್ಟೇ ಜಮೀನು ಮಾಡಿರಿ, ಎಷ್ಟೇ ಎಕರೆಗಳಿರಲಿ, 1 ಎಕರೆ 2 ಎಕರೆ ಹಾಕೊಳ್ಳಿ. ಆರ್ಥಿಕವಾಗಿ 30-35 ವರ್ಷ ಒಂದು ನಮ್ಮ ಮನೇಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇರುತ್ತೆ. ಇಂಜಿನಿಯರ್ ಇದ್ದಂಗೆ ಈ ವರಮಾನ ಇರುತ್ತೆ. ಪ್ರತಿ 3 ತಿಂಗಳಿಗೊಂದ್ಸರಿ ಇದರಲ್ಲಿ ಕಟಿಂಗ್ ಆಗುತ್ತೆ, ಹಾರ್ವೆಸ್ಟ್ ಆಗುತ್ತೆ. ಸೊ ನಾವೇ ಬರ್ತೀವಿ, ನಾವೇ ಕಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ಕೆಜಿ 30 ರೂಪಾಯಿ ಹಂಗೆ ಅಗ್ರಿಮೆಂಟ್ ಕೊಟ್ಟು ನಾವೇ ಬೈಬ್ಯಾಕ್ ಮಾಡ್ತೀವಿ. ಸೊ ರೈತರು ಆರ್ಥಿಕವಾಗಿ ಸಬಲರಾಗಬೇಕಾದಂದ್ರೆ ಇದೊಂದನ್ನ ಆಪ್ಷನ್ಸ್ನ ತಗೊಳ್ಳಿ. ಹಂಗಾಗಿ ಇಲ್ಲಿ ನೋಡಿ, ನೀವು ಭೂಮಿ ಕೂಡ ಚೆನ್ನಾಗಿರುತ್ತೆ, ಹಸಿರು ಇರುತ್ತೆ, ಫಲನೂ ಕೊಡುತ್ತೆ, ದುಡ್ಡು ಕೊಡುತ್ತೆ, ಆರೋಗ್ಯನೂ ಕೊಡುತ್ತೆ. ಇದು ನಮ್ಮ ಫ್ಲೋರಜೆಕ್ ಕಂಪನಿಯ ಧ್ಯೇಯ, ಉದ್ದೇಶ. ಎಲ್ಲರೂ ಚೆನ್ನಾಗಿರಬೇಕು, ಭೂಮಿ ಚೆನ್ನಾಗಿರಬೇಕು, ಯಾವಾಗೂ ಕೂಡ ಪ್ರಕೃತಿ ಕೂಡ ಚೆನ್ನಾಗಿರಬೇಕು, ಮನುಷ್ಯನ ಆರೋಗ್ಯನೂ ಚೆನ್ನಾಗಿರಬೇಕು, ಆರ್ಥಿಕವಾಗಿ ಸಬಲರಾಗಬೇಕಂತ ಹೇಳ್ಬಿಟ್ಟು ಒಳ್ಳೆ ಉದ್ದೇಶ ಇಟ್ಕೊಂಡು ಫ್ಲೋರಜೆಕ್ ಕಂಪನಿ ಇವತ್ತು ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ 3ರಲ್ಲಿ ಕೂಡ ಸುಮಾರು 10,000-12,000 ಎಕರೆ ಪ್ಲಾಂಟೇಶನ್ ಮಾಡಿಸ್ತಾ ಇದೆ. ಕರ್ನಾಟಕದಲ್ಲಿ ಆಲ್ರೆಡಿ 4,500-5 ಸಾವಿರ ಎಕರೆ ಆಗಿದೆ. ಇದು ತಮಿಳುನಾಡಲ್ಲಿ ಸ್ಟಾರ್ಟಿಂಗ್ ಇದೇ ಹಾಕಿರೋದು. ಸ್ಟಾರ್ಟಿಂಗ್ ಅಲ್ಲಿ ಹಾಕಿ ಸುಮಾರು ಇನ್ನೊಂದು ತಿಂಗಳು ಬಂದ್ರೆ 2 ವರ್ಷ ಆಗುತ್ತೆ. ಸೊ ಇವತ್ತು ನಾವೇನು ಬಂದಿದ್ವಿ ಅಂದ್ರೆ ಪ್ರೂನಿಂಗ್ ಮಾಡೋಕ್ಕೆ ಹೇಳ್ಕೊಡಕ್ಕೆ ಬಂದಿದ್ವಿ. ಆಲ್ರೆಡಿ 2 ವರ್ಷ ಆಗಿದೆ. ಸೊ ಪ್ರೂನಿಂಗ್ ಮಾಡ್ಕೊಂಡ್ರೆ ಕಾಯಿ ಶುರುವಾಗುತ್ತೆ. ಸೊ ಅವ್ರಿಗೂ ಕೂಡ ನಮ್ದು ಇನ್ನು ಪ್ರೊಸೆಸಿಂಗ್ ಯೂನಿಟ್ ಇನ್ನೊಂದು 3-4 ಮಂತ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಈ ಕಡೆ ಡಿಸ್ಟಿಕ್ ಅಲ್ಲಿ ಏನಂದ್ರೆ ದಿಂಡಿಗಲ್ ಡಿಸ್ಟಿಕ್ 1,000 ಎಕರೆ ಮಾಡ್ಕೊಂಡ್ರೆ ಇಲ್ಲೇ ಪ್ರೊಸೆಸಿಂಗ್ ಯೂನಿಟ್ ಆಗುತ್ತೆ. ಪ್ರತಿ 1,000 ಎಕರೆಗೆ ಇಲ್ಲಿ ಒಂದು ಪ್ರೊಸೆಸಿಂಗ್ ಯೂನಿಟ್ ಆಗುತ್ತೆ. ಆಮೇಲೆ ಸಾವಿರಾರು ಯುವತಿಯರಿಗೆ ಉದ್ಯೋಗ ಸಿಗುತ್ತೆ. ಸೊ ಒಳ್ಳೆ ಆದಾಯ ತಗೋಬೋದು, ಒಳ್ಳೆ ಜೀವನ ನಡೆಸ್ಬೋದು ಅಂತ ಹೇಳ್ಬಿಟ್ಟು ನಾವು ಬಂದಿದ್ದೀವಿ. ಸೊ ಬಳಸ್ಕೊಳ್ಳಿ. ಇದು ಫ್ಲೋರಜೆಕ್ ಗ್ರೂಪ್ ಆಫ್ ಕಂಪನಿ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸ್ ನಂಬರ್ ಈ ವಿಡಿಯೋ ಕೆಳಗೆ ಹಾಕಿರ್ತೇವೆ. ದಯವಿಟ್ಟು ಬಳಸ್ಕೊಂಡು ಎಲ್ಲರೂ ಕೂಡ ಆರ್ಥಿಕವಾಗಿ ಸಬಲರಾಗಬೇಕು, ಆರೋಗ್ಯವಾಗಿರಬೇಕು, ನೆಮ್ಮದಿ ಜೀವನ ನಡೆಸಬೇಕು. ಥ್ಯಾಂಕ್ ಯು ವೆರಿ ಮಚ್ ಸರ್. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಒಣನಾಡು ಆದರೂ ಕೂಡ ಡ್ರೈ ಲ್ಯಾಂಡ್ ಆದರೂ ಕೂಡ ಇಷ್ಟಪಟ್ಟು ಬೆಳೆದ್ರೆ ಇಲ್ಲಿ ಕಾಯಿ ಬಂದಿದೆ ನೋಡಿ ಅಲ್ವಾ. ಈ ತರ ಜಸ್ಟ್ ಪ್ರೂನಿಂಗ್ ಮಾಡಿದ್ರೆ ಸಾಕು, ಶುರುವಾಗ್ಬಿಡುತ್ತೆ ಕಾಯಿ. ಚೆನ್ನಾಗಿದೆ, ಬಳಸ್ಕೊಳ್ಳಿ ರೈತರು, ಎಲ್ಲರಿಗೂ ಬಳಸ್ಕೋಬೇಕು, ಬೆಳಿಬೇಕು.